ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಇವತ್ತಿನ ದಿವಸ ಹಿಸ್ಟ್ರಿ ಮೆಥಡಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಕ್ವೆಶನ್ ಈಸ್ ದ ಪ್ರೈಮರಿ ಏಮ್ ಆಫ್ ಹಿಸ್ಟ್ರಿ ಈಸ್ ಟು ಡೆವಲಪ್. ಹಿಯರ್ ದ ಕ್ವೆಶನ್ ಆಸ್ಕ್ಡ್ ಅಬೌಟ್ ದ primary aim, skill of memorizing facts, the ability to write lengthy essays, the knowledge of only political history. These are not the primary aims. The answer is here national feeling and informed citizenship. Why? Because pedagogically the highest goal of history teaching is to use the past to create informed. ಇಲ್ಲಿ ನಾವು ಸಿಟಿಸನ್ಸಿಗೆ ಇನ್ಫಾರ್ಮ್ಡ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಅಟ್ಲೀಸ್ಟ್ ದೇ ಶುಡ್ ಅಪ್ರಿಷಿಯೇಟ್ ದರ್ ಹೆರಿಟೇಜ್ ಆ್ಯಂಡ್ ಕ್ಯಾನ್ ಅನಲೈಸ್ ಕಂಟೆಂಪ್ರರಿ ಇಶ್ಯೂಸ್ ವಿತ್ ದ ಪಾಸ್ಟ್ ಇಶ್ಯೂಸ್. ಸೊ ದಟ್ಸ್ ವೈ ದ ಆನ್ಸರ್ ಈಸ್ ನ್ಯಾಷನಲ್ ಫೀಲಿಂಗ್. ಈ ಪ್ರಶ್ನೆ ಹೆಚ್ಚು ಸಾರಿ ಬಂದಿದೆ. ಆನ್ಸರ್ನ ತಿಳ್ಕೊಳ್ಳಿ. ಪೇಟ್ರಿಯಾಟಿಸಮ್ಗೆ ರಿಲೇಟೆಡ್ ಆಗಿರುತ್ತೆ ಮತ್ತು ಇನ್ಫಾರ್ಮ್ಡ್ ಸಿಟಿಸನ್ಶಿಪ್ಗೆ ರಿಲೇಟೆಡ್ ಆಗಿರುವಂಥದ್ದೇ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಈಸ್ ಬಿ. ರೈಟ್. ಸೆಕೆಂಡ್ ಕ್ವಶನ್. Okay, which of the following is considered the most distinguishing feature of history compared to other social sciences? If you compare to other social sciences, what is the most most distinguishing feature of history ಅಂತ ಇಲ್ಲಿ ಪ್ರಶ್ನೆ ಇದೆ. Here scientific its focus on social interactions, or in its emphasis on time and chronological sequence, its reliance on the written documents ಅನ್ನೋದು 4 ಆಪ್ಷನ್ನು. ಅದರಲ್ಲಿ ಮುಖ್ಯವಾಗಿ ಆನ್ಸರು ಕ್ರಾನಲಾಜಿಕಲ್ ಸೀಕ್ವೆನ್ಸ್ ಅನ್ನುವಂಥ ಪದ ಏನಿದೆಯಲ್ಲ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಹಿಸ್ಟ್ರೀಸ್ ಯೂನಿಕ್ ಎಲಿಮೆಂಟ್ ಈಸ್ ದ ಡೈಮೆನ್ಷನ್ ಆಫ್ ಟೈಮ್. ಅಲ್ಲಿ ಏನಾಗುತ್ತಂದರೆ ವೆನ್ ಈವೆಂಟ್ಸ್ ಹ್ಯಾಪನ್ಡ್ ಇದ್ರ ಬಗ್ಗೆ ಡಿಸ್ಕಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ದ ಚೇಂಜ್ ಓವರ್ ಎ ಕ್ರಾನಲಾಜಿಕಲ್ ಸೀಕ್ವೆನ್ಸ್ ಬಗ್ಗೆನೂ ಕೂಡ ನಮಗೆ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ದಟ್ ಈಸ್ ದ ಡಿಸ್ಟಿಂಗ್ವಿಷಿಂಗ್ ಫೀಚರ್ ಆಫ್ ದಿಸ್ ಹಿಸ್ಟ್ರಿ ಮೆಥಡಾಲಜಿ. ಸೊ ದಟ್ಸ್ ವೈ ದ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್. ಇನ್ ಹಿಸ್ಟ್ರಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೈಮರಿ ಸೋರ್ಸ್? ದೇ ಆಸ್ಕ್ಡ್ ಅಬೌಟ್ ದ ಪ್ರೈಮರಿ ಸೋರ್ಸ್. ಪ್ರೈಮರಿ ಸೋರ್ಸ್ ಮೀನ್ಸ್ ಫಸ್ಟ್ ಹ್ಯಾಂಡ್ ಎವಿಡೆನ್ಸ್. ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ ಸೋರ್ಸಸ್ ಬೇಕು. ಹಿಸ್ಟ್ರಿ ಸ್ಟೂಡೆಂಟಾಗಿ ನೀವು ಸೋರ್ಸಸ್ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ನಾವು ಆ ಸೋರ್ಸ್ನಿಂದನೇ ಹಿಸ್ಟ್ರಿನ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಕೇಳಿದ್ದಾರೆ, ಆ್ಯಂಡ್ ದೆನ್ ಎ ಮೂವಿ ಡಿಪೆಕ್ಟಿಂಗ್ ಮೊಘಲ್ ಎರಾ, ಆ್ಯಂಡ್ ದೆನ್ ಬಯೋಗ್ರಫಿ ರಿಟರ್ನ್ 100 years ಆಫ್ಟರ್ ದ ಪರ್ಸನ್ ಡೈಡ್. These are all the secondary sources, or also we call them as the secondary level records or interpretive records ಅಂತಲೂ ನಾವು ಕೇಳ್ತೀವಿ. ಸೊ ಆನ್ಸರ್ ಈಸ್ ಇನ್ಸ್ಕ್ರಿಪ್ಷನ್. ಇಲ್ಲಿ ಮುಖ್ಯವಾಗಿ ಇನ್ನೊಂದು ತಿಳ್ಕೊಳ್ಳಿ. ಪ್ರೈಮರಿ ಸೋರ್ಸಲ್ಲಿ ಇನ್ಸ್ಕ್ರಿಪ್ಷನ್ಸ್ ಬರ್ತದೆ, ಕಾಯಿನ್ಸ್ ಬರ್ತದೆ, ಡೈರೀಸ್ ಆರ್ ಆ್ಯಂಡ್ ಅಫಿಷಿಯಲ್ ರೆಕಾರ್ಡ್ಸ್ ಇವೆಲ್ಲವೂ ಕೂಡ ಪ್ರೈಮರಿ ಸೋರ್ಸ್ ಆಗುತ್ತೆ. ಸೊ ಆನ್ಸರ್ ಈಸ್ ಸಿ. Next question. The method of teaching history where students work directly with original documents, coins and artifacts to draw their own inferences is known as the. ಸೊ ಲಾಸ್ಟ್ ಕ್ವಶನ್ನಿಗೆ ರಿಲೇಟೆಡ್ ಆಗಿ ಇದೆ, ಹೌದಾ? ಇಲ್ಲೂ ಕೂಡ ನಾವು ಇನ್ಸ್ಕ್ರಿಪ್ಷನ್ ಬಗ್ಗೆನೇ ಮಾತಾಡ್ಬೋದು. ಈಗ ಈ ಪ್ರಶ್ನೆಗೂ ಉತ್ತರ ನಿಮ್ಗೆ ಆಲ್ರೆಡಿ ಈಸಿಯಾಗಿ ಗೊತ್ತಾಗಿರುತ್ತೆ. ದಟ್ ಈಸ್ ಸೋರ್ಸ್ ಮೆಥಡ್ ಆರ್ ಹಿಸ್ಟಾರಿಕಲ್ method. Why? Because there was a coins, artifacts and documents. ಇವೆಲ್ಲ ಸೋರ್ಸಸ್ ಇವು. ಹಾಗಾಗಿಬಿಟ್ಟು ದಟ್ಸ್ ವೈ ದ ಆನ್ಸರ್ ಈಸ್ ಸೋರ್ಸ್ ಮೆಥಡ್. ಇಲ್ಲಿ ಮುಖ್ಯವಾಗಿ ನಾವು ಅವನ್ನೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಲ್ಲ ಆಪ್ಷನನ್ನು ಪ್ರಶ್ನೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ, ಬಟ್ ಆಪ್ಷನ್ನ ನೀವು ಅನಲೈಸ್ ಮಾಡಿದಾಗ ಆನ್ಸರ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೀವು ನೋಡಿ ಇನ್ನೊಂದು ಸೋರ್ಸ್ ಮೆಥಡ್ ಬಗ್ಗೆ ನೀವು ಒಂಚೂರು ಮಾಹಿತಿ ಕೇಳೋದಾದರೆ, ವಾಟ್ ಈಸ್ ಸೋರ್ಸ್ ಮೆಥಡ್ ಅಥವಾ ಅನ್ನೋದಾದರೆ, ಸೋರ್ಸ್ ಮೆಥಡ್ ಎಂಗೇಜಸ್ ಸ್ಟೂಡೆಂಟ್ಸ್ ಆ್ಯಸ್ ಜೂನಿಯರ್ ಹಿಸ್ಟೋರಿಯನ್ಸ್. ಅಲ್ಲಿ ಇಟ್ ಎಂಫಸೈಸಿಂಗ್ ದ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಹಿಸ್ಟಾರಿಕಲ್ ಎವಿಡೆನ್ಸ್ ಏನು ಸಿಗುತ್ತೆ ಅದನ್ನು ಅದು ಆರ್ಡರ್ ವೈಸು ಮತ್ತು ಡೇಟ್ ವೈಸು ಏನು ಮಾಹಿತಿ ಬೇಕು ಅದನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಸೋರ್ಸ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್. ಆನ್ಸರ್ ಈಸ್ ಬಿ.
Okay, next question. Which term is used to describe the critical analysis of historical document to determine if the author actually wrote it at the stated time? Obviously the external criticism. ನೋಡಿ, ಎಕ್ಸ್ಟರ್ನಲ್ ಕ್ರಿಟಿಸಮ್ ಯಾಕೆ ಆನ್ಸರ್ ಆಯಿತು ಇಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಎಕ್ಸ್ಟರ್ನಲ್ ಕ್ರಿಟಿಸಮ್ ಡೀಲ್ಸ್ ವಿತ್ ದ ಅಥೆಂಟಿಸಿಟಿ ಆಫ್ ದ ಸೋರ್ಸ್. ಆ ಸೋರ್ಸ್ನ ಅಥೆಂಟಿಸಿಟಿ ಬಗ್ಗೆ ಮಾತಾಡುತ್ತೆ. ಇಟ್ ಮೀನ್ಸ್ ಹೂ ರೋಟ್ ಇಟ್, ಯಾರು ಬರೆದಿದ್ದಾರೆ ಅದನ್ನು, ಬರೆದಿರುವಂಥವ್ರ ಬಗ್ಗೆನೂ ಕೂಡ ಅದು ಕೇಳ್ತಾ ಹೋಗುತ್ತೆ. ಆ್ಯಂಡ್ ವೆನ್ ಇಟ್ ರೋಟ್, ಆಲ್ ದೀಸ್ ಥಿಂಗ್ಸ್ ಅದ್ರ ಬಗ್ಗೆ ಕೇಳುತ್ತೆ, ಅಥೆಂಟಿಸಿಟಿ ಬಗ್ಗೆ ಮಾತಾಡುತ್ತೆ, ರೈಟ್. ಬಟ್ ವೇರ್ ಆಸ್ ದ ಇಂಟರ್ನಲ್ ಕ್ರಿಟಿಸಿಸಮ್ ಇಟ್ ಡೀಲ್ಸ್ ವಿತ್ ದ, ನೋಡಿ ನಾವು ಎರಡೂ ನೋಡಬೇಕಾಗುತ್ತೆ. ಕ್ರೆಡಿಬಿಲಿಟಿ ಆಫ್ ದ ಕಂಟೆಂಟ್, ಇಟ್ ಮೀನ್ಸ್ ವಾಟ್ ದ ಆಥರ್ ಮೀನ್ಟ್ ಆ್ಯಂಡ್ ಹೌ ಅಕ್ಯುರೇಟ್ಲಿ ದೇ ರಿಪೋರ್ಟೆಡ್ ಇಟ್, ದಟ್ ಈಸ್ ದ ಇಂಟರ್ನಲ್ ಕ್ರಿಟಿಸಮ್. ಎಕ್ಸ್ಟರ್ನಲ್ ಕ್ರಿಟಿಸಮಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಅಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಕೂಡ ಆಗುತ್ತೆ. ಅಲ್ಲಿ ಹಿಸ್ಟಾರಿಕಲ್ ಡಾಕ್ಯುಮೆಂಟನ್ನು ಕೂಡ ಡಿಟರ್ಮೈನ್ ಮಾಡ್ತಾರೆ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್. ವಿಚ್ ಮೆಥಡ್ ಈಸ್ ಕನ್ಸಿಡರ್ಡ್ most suitable for teaching history at the primary level? So we can easily answer storytelling method or C option. Idu yake, why storytelling? Because they are very young children, right? Storytelling method captures the imagination of young children, and also it uses to simplify the complex narratives. ದೊಡ್ಡ ದೊಡ್ಡ ನೆರೇಟಿವ್ಸ್ನು ಕೂಡ ಈಸಿಯಾಗಿ ಹೇಳಬೇಕಂದ್ರೆ ವಿ ನೀಡ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಆ್ಯಂಡ್ ಡಿಬೇಟ್ ಮೆಥಡ್ ಇಟ್ ಈಸ್ ನಾಟ್ ಯೂಸಬಲ್. ರಿಸರ್ಚ್ ಮೆಥಡ್, ಸೆಮಿನಾರ್ ಮೆಥಡ್, ದೇ ಆರ್ ಆಲ್ ಹೈಯರ್ ಲೆವೆಲ್ ಮೆಥಡ್, ರೈಟ್. ಬಟ್ ಅಟ್ ದಿ ಪ್ರೈಮರಿ ಸ್ಟೇಜ್ ವಿ ಯೂಸ್ಡ್ ಸ್ಟೋರಿ ಟೆಲ್ಲಿಂಗ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಟೀಚರ್ ಯೂಸಸ್ ರೋಲ್ ಪ್ಲೇಯಿಂಗ್ and dramatization in a history class. This is most effective for developing, right? So being a history teacher, role playing and dramatization is very important. ಕೆಲವು ಟಾಪಿಕ್ಸನ್ನು, ಈಗ ಕೃಷ್ಣದೇವರಾಯ ಅವ್ರ ಪೀರಿಯಡ್ ಬಗ್ಗೆ ಮಾತಾಡಬೇಕಾದ್ರೆ, ಟಿಪ್ಪು ಸುಲ್ತಾನ್ ಅವ್ರ ಪೀರಿಯಡ್ ಬಗ್ಗೆ ಮಾತಾಡಬೇಕಾದ್ರೆ, ಸೊ ಅದೇ ರೀತಿಯಾಗಿ ಅನೇಕ ರಾಜರು ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ರೋಲ್ ಪ್ಲೇಯಿಂಗ್ ಆರ್ ಡ್ರಾಮಟೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಮೆಥಡ್, ದಟ್ ಥಿಂಗ್ ಎಫೆಕ್ಟಿವ್ ಫಾರ್ ಡೆವಲಪಿಂಗ್ ದ ಇಂಪತಿ ಆ್ಯಂಡ್ ಎಮೋಷ್ನಲ್ ಅಂಡರ್ಸ್ಟ್ಯಾಂಡಿಂಗ್. ಆ ವ್ಯಕ್ತಿಗಳ ಒಂದು ವಿಚಾರವಾಗಿ ಸಾಕಷ್ಟು ಜ್ಞಾನ ತಿಳ್ಕೊಬೇಕಂದ್ರೆ ಅವರು ಆ ಒಂದು ರೋಲ್ನ ಪ್ಲೇ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಆನ್ಸರ್ ಈಸ್ ಬಿ. ಹಾಗಾಗಿ ಇದರಲ್ಲಿ ಏನು ಡೌಟ್ ಇಲ್ಲ, ಈಸಿ ಇದೆ, ಮಾಡ್ತೀರಿ. Next question. The best teaching aid to show the growth or decline of the Roman Empire's boundaries over 3 centuries is, ನೋಡಿ 3 centuriesಲ್ಲಿ ಆಗಿರುವಂತಹ ಡಿಕ್ಲೈನನ್ನು ಆರ್ ಗ್ರೋತನ್ನು ನೀವು ತೋರಿಸ್ಬೇಕಾಗುತ್ತೆ. ದಟ್ಸ್ ವೈ ವಿ ಯೂಸ್ ದ ಟೈಮ್ ಸೀರೀಸ್ ಮ್ಯಾಪ್. ವೈ ಟೈಮ್ ಸೀರೀಸ್ ಮ್ಯಾಪ್? ಬಿಕಾಸ್ ಆ ಹಿಸ್ಟಾರಿಕಲ್ ಟೈಮ್ ಸೀರೀಸ್ maps are over time is the most effective way to visually represent territorial changes, especially the geography and the time combined. ಯಾಕಂದರೆ ಆ ಸಮಯದಿಂದ ಆ ಸಮಯಕ್ಕೆ ಏನೇನು ಚೇಂಜಸ್ ಆಯಿತು ಅಂತ ತಿಳ್ಕೊಬೇಕಂತಂದರೆ ವಿ ನೀಡ್ ದಿಸ್ ಮ್ಯಾಪ್, ಹಿಸ್ಟಾರಿಕಲ್ ಮ್ಯಾಪ್, ರೈಟ್. ಬಿಕಾಸ್ ಹಿ ಆಸ್ಕ್ಡ್ ಅಬೌಟ್ ಓವರ್ 3 centuries. ಆ 3 centuriesನ ಎಲ್ಲ ಕ್ರೊನಾಲಜಿಕಲ್ ಚಾರ್ಟನ್ನು ನಾವು ಇಟ್ಕೊಳಕ್ಕಾಗಲ್ಲ, ಪಿಕ್ಚರ್ ಚಾರ್ಟನ್ನು ಇಟ್ಕೊಳಕ್ಕಾಗಲ್ಲ, ಗ್ಲೋಬಲ್ ಎಲ್ಲಿ ತೋರ್ಸೋಕ್ಕಾಗಲ್ಲ. ಅಫ್ಕೋರ್ಸ್ we need the historical map. So answer is A, right? Okay, next question. Which of the following is a key demerit of the lecture method in teaching history? So ಇಲ್ಲಿ ಭಾಳ ಈಸಿಯಾಗಿದೆ. ಡಿಮೆರಿಟ್ ಆಫ್ ಲೆಕ್ಚರ್ ಮೆಥಡ್, ಇಲ್ಲಿ ಇಟ್ ಈಸ್ ಟೈಮ್ ಕನ್ಸ್ಯೂಮ್. ಓಕೆ, ಇಟ್ ಪ್ರಮೋಟ್ಸ್ ರೋಟ್ ಲರ್ನಿಂಗ್, ಇಟ್ ರಿಕ್ವೈರ್ಸ್ ಡೀಟೇಲ್ಡ್ ಪ್ರಿಪ್ರೇಷನ್. ದೀಸ್ ಆರ್ ಆಲ್ ದ ಒನ್ ಥಿಂಗ್. ಬಟ್ ದ ಡಿಮೆರಿಟ್ ಯಾವುದಪ್ಪ ಅಂತ ಹೇಳಿದರೆ, ಇಟ್ ಲಿಮಿಟ್ಸ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ದಟ್ ಈಸ್ ದ ಆನ್ಸರ್. ಸೊ ದಟ್ಸ್ ವೈ ದ D1 ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಆರ್ಗನೈಸಿಂಗ್ ಎ ವಿಸಿಟ್ ಟು ಎ ಲೋಕಲ್ ಫೋರ್ಟ್ ಆರ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಟೀಚಿಂಗ್ ಸ್ಟ್ರಾಟಜಿ? ಸೊ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್ ಬಿಕಾಸ್ ಇಟ್ ಈಸ್ ಎಕ್ಸ್ಕರ್ಷನ್ ಮೆಥಡ್. ಇಲ್ಲಿ ನೀವೇನು ಯೋಚನೆ ಮಾಡೋಂಗಿಲ್ಲ,
ಇಲ್ಲಿ ಫೀಲ್ಡ್ ಆರ್ ಟ್ರಿಪ್ ಮೆಥಡ್ ಅಥವಾ ಎಕ್ಸ್ಕರ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ, ರೈಟ್? ಅದು ಆನ್ಸರ್. ಸೊ ಇಷ್ಟು ಇವತ್ತಿನ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕೆಲವು ಪ್ರಶ್ನೆಗಳಿಂದ ನಾನು ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.